ಸೊ ಈ ರೇಡಿಯೇಷನ್ ಅನ್ನೋದು ಏನು, ಯಾವಾಗ ಕೊಡ್ತೀವಿ ಬ್ರೆಸ್ಟ್ ಕ್ಯಾನ್ಸರಲ್ಲಿ? ರೇಡಿಯೇಷನ್ ಅನ್ನೋದು ಕಣ್ಣಿಗೆ ಕಾಣದೇ ಇರೋವಂಥ ಮೈಕ್ರೋಸ್ಕೋಪಿಕ್ ಡಿಸೀಸ್ ಅಂತ ಹೇಳ್ತೀವಿ. ಅದನ್ನು ನಾವು ತೆಗಿಯಲು ರೇಡಿಯೇಷನ್ ಕೊಡಬೇಕಾಗತ್ತೆ. ಇದು ಯಾವಾಗ ಅಂದರೆ, ಈಗ ಆಪ್ರೇಷನಲ್ಲಿ ಏನು ಮಾಡ್ತಾರೆ ಅಂದರೆ, ಸರ್ಜನ್ನು ಕಣ್ಣಿಗೆ ಏನು ಕಾಣುತ್ತೋ ಆ ಗಡ್ಡೆನ ಬ್ರೆಸ್ಟಿಂದ ತೆಗಿತಾರೆ. ಆದರೆ ಅಲ್ಲಿ ಏನಾಗತ್ತೆ ಅಂದರೆ, ಆ ಗಡ್ಡೆ ಅಕ್ಕಪಕ್ಕ ಕಣ್ಣಿಗೆ ಕಾಣದೇ ಇರೋವಂಥದ್ದು, ಯಾವ ಸ್ಕ್ಯಾನಲ್ಲೂ ಕೂಡ ಕಾಣದೆ ಅಂತ ಕಾಯಿಲೆ ಉಳ್ಕೊಂಡಿರತ್ತೆ. ಅದನ್ನು ಹಾಗೆ ಬಿಟ್ಟರೆ ಇನ್ನು ಕೆಲವು ತಿಂಗಳಲ್ಲಿ ಅದು ಮತ್ತೆ ಬೆಳ್ಕೊಳತ್ತೆ. ಸೊ ಇದು ಬೆಳ್ಕೊಳ್ದೇ ಇರಲಿ ಅಂತ ರೇಡಿಯೇಷನ್ ಕೊಡ್ತೀವಿ. ಎರಡನೇದು, ಬ್ರೆಸ್ಟಲ್ಲಿ ಒಂದು ಭಾಗದಲ್ಲಿ ಗಡ್ಡೆ ಬಂದರೆ ಅದೇ ಬ್ರೆಸ್ಟಲ್ಲಿ ಬೇರೆ ಭಾಗದಲ್ಲಿ ಬರೋ ಅವಶ್ಯಕತೆಯೂ ಇದೆ. ಸೊ ಅದನ್ನು ಕೂಡ ತಡೆಯಲು ನಾವು ರೇಡಿಯೇಷನನ್ನು ಕೊಡ್ತೀವಿ. ಸೊ ಸರ್ಜರಿ ಅನ್ನೋದು ಬ್ರೆಸ್ಟ್ಗಳಿಗೆ ಎರಡು ಥರ ಇರುತ್ತೆ. ಒಂದು, ಪೂರ್ತಿ ಬ್ರೆಸ್ಟನ್ನೇ ಸರ್ಜನ್ ತೆಗೆದುಬಿಡ್ತಾರೆ, ಮ್ಯಾಸ್ಟೆಕ್ಟಮಿ ಅಂತ ಹೇಳ್ತೀವಿ. ಆವಾಗ ಏನಾಗುತ್ತೆ ಅಂದರೆ, ತುಂಬ ಅರ್ಲಿ ಸ್ಟೇಜ್ ಇದ್ದರೆ, ಈಗ ಫಸ್ಟ್ ಸ್ಟೇಜ್ ಅಥವಾ ಸೆಕೆಂಡ್ ಸ್ಟೇಜ್ ಇದ್ದಾಗ ಬ್ರೆಸ್ಟನ್ನು ಪೂರ್ತಿ ತೆಗೆದುಬಿಟ್ರೆ ಆವಾಗ ರೇಡಿಯೇಷನ್ ಅವಶ್ಯಕತೆ ಇರೋದಿಲ್ಲ. ಆದರೆ ಚೂರು ಅಡ್ವಾನ್ಸ್ಡ್ ಸ್ಟೇಜ್ ಇತ್ತು ಅಂದರೆ, ಈಗ ನಾವು ಒಂದು ಗಡ್ಡೆ ಸೈಜನ್ನು ಮೆಷರ್ ಮಾಡ್ತೀವಿ, ಅದು 5 ಸೆಂಟಿಮೀಟರ್ ಹೆಚ್ಚಿಗೆ ಇತ್ತು ಅಂದರೆ ಆವಾಗ ರೇಡಿಯೇಷನ್ ಕೊಡಬೇಕಾಗತ್ತೆ. ಅದೇ ಥರ ಕೆಲವು ಮಹಿಳೆಯರಿಗೆ ಆ ಗಡ್ಡೆ ಬಂದು ಚರ್ಮದವರೆಗೂ ಹೋಗ್ಬಿಟ್ಟಿರತ್ತೆ ಈ ಥರ, ಅಥವಾ ಹಿಂದ್ಗಡೆ ಬೋನ್ವರೆಗೂ ಹೋಗ್ಬಿಟ್ಟಿರತ್ತೆ. ಈ ಥರ ಸಿಚುವೇಶನಲ್ಲಿ ಮ್ಯಾಸ್ಟೆಕ್ಟಮಿ ಮಾಡಿದಾಗ, ಬ್ರೆಸ್ಟನ್ನು ಪೂರ್ತಿ ತೆಗೆದಾಗ ನಾವು ರೇಡಿಯೇಷನ್ ಕೊಡಬೇಕಾಗತ್ತೆ. ಮೂರನೇದು, ಕೆಲವು ಮಹಿಳೆಯರಿಗೆ ಬರೀ ಬ್ರೆಸ್ಟಲ್ಲಿ ಮಾತ್ರ ಇರೋದಿಲ್ಲ, ಅಲ್ಲಿಂದ ಕಂಕ್ಳಿಗೂ ಕೂಡ ಹರಡಿರತ್ತೆ. ಈ ಥರ ಗಡ್ಡೆ ಹರಡಿದಾಗ ಅಲ್ಲಿಗೂ ಕೂಡ ನಾವು ರೇಡಿಯೇಷನ್ ಕೊಡಬೇಕಾಗತ್ತೆ. ಸೊ ಇದು ಕಾಯಿಲೆ ತುಂಬ ಅರ್ಲಿ ಸ್ಟೇಜ್ ಇಲ್ಲದೆ ಇರಬೇಕಾದ್ರೆ, ಒಂಚೂರು ಅಡ್ವಾನ್ಸ್ಡ್ ಸ್ಟೇಜ್ ಅಂತ ಹೇಳ್ತೀವಿ, ಥರ್ಡ್ ಸ್ಟೇಜಲ್ಲಿ ಇದ್ದಾಗ ನಾವು ರೇಡಿಯೇಷನ್ ಕೊಡಬೇಕಾಗತ್ತೆ.